ನಾನು ಆತ್ಮಸ್ವರೂಪಿಯಾಗಿದ್ದಾನೆ. ಆತ್ಮಸ್ವರೂಪಿಯಾದಂತ ನಾನು ಪ್ರಾಣವನ್ನು ಹೊಂದಿ ಅಂದ್ರೆ ಮನಸ್ಸನ್ನು ಹೊಂದಿ ಈ ಶರೀರ ಮನೆ ಕೂಡ ವಾಸ ಮಾಡ್ತಾನೆ. ಎಲ್ಲಿಯ ತನಕ ಈ ಶರೀರದ ಒಳಗಡೆ ಆತ್ಮವಾಗಿರುವುದನ್ನು ಹಾಗೆದ್ರೆ ಇರ್ತಾನೋ ಅಲ್ಲಿ ತನಕ ಈ ಶರೀರಕ್ಕೆ ಒಂದು ಕಳೆ ಜೀವ. ಈ ಶರೀರದಿಂದ ಈ ಆತ್ಮ ಯಾವಾಗ ಹೊರಡ ಬರ್ತದೋ, ನಾಗೇಂದ್ರ ಎಂಬ ಆತ್ಮ ಎಂಬ ಮನುಷ್ಯ ಯಾವಾಗ ಹೊರಡ ಬರ್ತಾನೋ, ಹೊರಡ ಬಂದ ತಕ್ಷಣ ಈ ಶರೀರ ಬಂದು ಖಾಲಿ ಮನೆ ಆಗ್ತದೆ. ಖಾಲಿ ಮನೆ ನಾವು ಹೇಳ್ತೇವೆ ಡೆಡ್ ಬಾಡಿ. ಹಾಗಾದ್ರೆ ನಾನು ಈ ಮನೆಗೆ ಜೀವ ಕೊಡೋದು ಯಾವುದು? ಆತ್ಮ. ನಿಜವಾದ ವ್ಯಕ್ತಿ ನೀವು ಯಾರಾಗಿದ್ದೀರಿ? ಆತ್ಮವಾಗಿದ್ದೀರಿ. ಆತ್ಮವಾಗಿದ್ದೀರಿ. ನಿಮ್ಮ ಹೆಸರು ಇಟ್ಟಿರೋದು ಯಾರಿಗೆ? ಆತ್ಮ. ಹಾಗಾದ್ರೆ ಪ್ರೈಸ್ ಬಿಡಿ ಗಾಡ್, ನಿಮ್ಮ ಆತ್ಮ ಥ್ಯಾಂಕ್ ಗಾಡ್ ಒಂದ್ಸಲ ಯಾವ ಯೇಸು ಸ್ವಾಮಿಯನ್ನ ನೀವು ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕರಿಸಿಕೊಂಡ್ರಿ, ಅದೇ ಕ್ಷಣದಲ್ಲಿ ಪ್ರೈಸ್ ಗಾಡ್ ಯೇಸುವಿನ ಆತ್ಮರು, ಸರ್ವಶಕ್ತ ದೇವರ ಆತ್ಮರು ನಿಮ್ಮ ಆತ್ಮದಲ್ಲಿ ಬಂದು ನೀವು ಮತ್ತು ಯೇಸುವಿನ ಆತ್ಮ ಒಂದೇ ಆಗಿಬಿಟ್ರಿ. ನಿಮ್ಮ ಆತ್ಮ ಈಗ ಜೀವಂತವಾಗಿ ನೋಡ್ಲಿಕ್ಕೆ ದೇವರಂತೆ ಇದೆ. ನಿಮ್ಮ ಆತ್ಮ ಆಲ್ರೆಡಿ ಈಗ ರಕ್ಷಣೆ ಹೊಂದ್ಕೊಂಡಿದೆ. ನಿಜವಾದ ವ್ಯಕ್ತಿ ನೀವು ಈಗ ರಕ್ಷಣೆ ಹೊಂದ್ಕೊಂಡಿದ್ದೀರಿ. ಎಷ್ಟು ಭಾಗಗಳಿರೋದು? 3 ಭಾಗಗಳು. 3 ಭಾಗದಲ್ಲಿ ಒಂದು ಭಾಗ ನೀವು ನಿಜವಾದ ವ್ಯಕ್ತಿ ಆತ್ಮ ಸಂಪೂರ್ಣ ರಕ್ಷಣೆ ಹೊಂದ್ಕೊಂಡಿದ್ದೀರಿ, ಯೇಸುವಿನಂತೆ ಇದ್ದೀರಿ. 2 ಭಾಗ ಇದೆಯಲ್ಲ, ಅದು ಒಂದು ಪ್ರಾಣ, ನಿಮ್ಮ ಮನಸ್ಸು. ಈಗ ನಿಮ್ಮ ಶರೀರ ಥ್ಯಾಂಕ್ ಗಾಡ್ ಅಂತಿಮವಾಗಿ ರೂಪಾಂತರಗೊಳ್ಳುವಾಗ, ಮಹಿಮಾನ್ವಿತ ಶರೀರ ಆಗುವಾಗ ಅದು ಸಂಪೂರ್ಣ ಪರಿವರ್ತನೆ ಆಗುವಂಥದ್ದು. ಅದು ಇನ್ನು ಮುಂದೆ ಆಗುವಂಥದ್ದು. ಆತ್ಮ ಆಲ್ರೆಡಿ ಈಗಾಗಲೇ ಬದಲಾವಣೆ ಆಗ್ಬಿಟ್ಟಿದೆ, ಹೊಸದಾಗಿ ಮಾರ್ಪಾಡಾಗಿದೆ. ಇನ್ನೊಂದು ಭಾಗ ಮಾತ್ರ ಬಾಕಿ ಇದೆ. ಯಾವುದು? ಪ್ರಾಣ. ಪ್ರಾಣ ಪ್ರಾಣ ಅಂದ್ರೆ ನಿಮ್ಮ ಮನಸ್ಸು. ನೀವು ಗಮನ ಕೊಡಬೇಕಾಗಿರೋದು ಈಗ ವರ್ತಮಾನ ಕಾಲದಲ್ಲಿ ದೇವರ ವಾಕ್ಯ ತೆಗೆದುಕೊಂಡು ನಿಮ್ಮ ಮನಸ್ಸನ್ನು ಮಾತ್ರ ನೀವು ಚೇಂಜ್ ಮಾಡ್ಕೊಳ್ಬೇಕು. ಅದು ಮಾತ್ರ ಮುಂದೆ ಕೆಲಸ ಬಾಕಿ ಇರೋದು. ನಿಮ್ಮ ಆತ್ಮದ ಕಡೆ ಗಮನ ಕೊಡಂಗಿಲ್ಲ. ನಿಮ್ಮ ಆತ್ಮ ಈಗ ರಕ್ಷಣೆ ಹೊಂದ್ಕೊಂಡಿದೆ. ನಿಮ್ಮ ಶರೀರದ ಕಡೆ ಗಮನ ಕೊಡಂಗಿಲ್ಲ. ನಿಮ್ಮ ಶರೀರ ಇನ್ನು ಮುಂದೆ ಮಹಿಮಾನ್ವಿತ ಶರೀರ ಹೊಂದ್ಕೊಂಡ ಮೇಲೆ ಪರಿವರ್ತನೆ ಆಗುವಂಥದ್ದು. ಬಟ್ ಈಗ ಪರಿವರ್ತನೆ ಆಗ್ಬೇಕಾಗಿರುವಂಥದ್ದು, ನವೀಕರಣ ಆಗ್ಬೇಕಾಗಿರುವಂಥದ್ದು ನಿಮ್ಮ ಮನಸ್ಸು. ನಿಮ್ಮ ಮನಸ್ಸನ್ನು ಹೇಗೆ ನವೀಕರಣ ಮಾಡ್ತೀವಿ? ದೇವರ ವಾಕ್ಯ ತೆಗೆದುಕೊಂಡು ಆ ವಾಕ್ಯನ ಪದೇ ಪದೇ ನುಡಿಯುತ್ತಾ ಪದೇ ಪದೇ ಧ್ಯಾನಿಸೋದ್ರಿಂದ ನಿಮ್ಮ ಮನಸ್ಸನ್ನ ನವೀಕರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಗ್ತದೆಯಾ? ನಮ್ಮ ಮನಸ್ಸು ನವೀಕರಣ ಆಗದೆ ಹೋದ್ರೆ ಪ್ರಿಯರೇ, ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇದ್ರು ಕೂಡ ಕ್ರಿಸ್ತ ಯೇಸು ನಿಮಗೋಸ್ಕರ ಶಿಲುಬೆ ಮರಣದಲ್ಲಿ ಏನ್ ಕಾರ್ಯ ಮಾಡಿದಾರೋ ಅವಳು ಯಾವುದನ್ನು ಕೂಡ ನೀವು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಕುಟುಂಬದಲ್ಲಿ ಇದ್ದೀರಿ, ಕ್ರಿಸ್ತ ಯೇಸು ನಿಮ್ಮ ಜೊತೆಲಿದ್ದಾರೆ, ನಿಮ್ಮ ಒಳಗಡೆ ಇದ್ದಾರೆ. ಆದ್ರೂ ಕೂಡ ಅವರು ಮಾಡಿರುವಂತಹ ಶಿಲುಬೆಯ ಕಾರ್ಯಗಳನ್ನ ಒಂದನ್ನು ಕೂಡ ನೀವು ಅನುಭವಿಸೋದಿಲ್ಲ. ಬಟ್ ದೇವರ ವಾಕ್ಯ ತೆಗೆದುಕೊಂಡು ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಮನಸ್ಸನ್ನ ಯಾವಾಗ ನವೀಕರಣ ಮಾಡ್ಕೊಳ್ತೀರಿ, ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ತೀರಿ, ಆಗ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಿಮ್ಮ ಮನಸ್ಸನ್ನ ಒಂದ್ಸಲ ನವೀಕರಣ ಮಾಡ್ಕೊಂಡಾಗ ಅಲ್ಲಿ ಬದಲಾವಣೆ ಬರ್ಲಿಕ್ಕೆ ಪ್ರಾರಂಭಿಸ್ತದೆ. ಪ್ರಭು ಯೇಸು ನಿಮಗೋಸ್ಕರ ಯಾವುದೆಲ್ಲ ಕಾರ್ಯಗಳನ್ನ ಶಿಲುಬೆ ಮಾಡೋದ್ರ ಮೂಲಕ ಮತ್ತು ಪುನರುತ್ಥಾನದ ಮೂಲಕ ಮಾಡಿ ಮುಗಿಸಿದಾರೋ ಅವುಗಳನ್ನ ಪ್ರವೇಶಿಸಿ ಅವುಗಳೆಲ್ಲವನ್ನ